ಸದಾ ಒಂದಿಲ್ಲೊಂದು ಹೇಳಿಕೆಯ ಮೂಲಕ ವಿವಾದವನ್ನ ಹುಟ್ಟಿಸುವಂತಹ ಪ್ರೊಫೆಸರ್ ಭಗವಾನ್ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಶ್ರೀರಾಮನ ಬಗ್ಗೆ ಭಗವಾನ್ ಅವರು ಆಡಿರುವ ಮಾತುಗಳು ಇದೀಗ ಹೊಸ ವಿವಾದಕ್ಕೆ ಸಾಕ್ಷಿಯಾಗಿದೆ. ಶ್ರೀರಾಮ ತಂದೆಗೆ ಹುಟ್ಟಿಲ್ಲ, ದಶರಥನ ಮಗನೇ ಅಲ್ಲ, ಶ್ರೀರಾಮ ಪುರೋಹಿತರಿಗೆ ಹುಟ್ಟಿದವನು ಅಂತ ದಾವಣಗೆರೆಯ ಹರಿಹರದಲ್ಲಿ ಭಗವಾನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ರಾಮ ಪುರೋಹಿತರು ಹುಟ್ಟಿದ್ರು, ರಾಮ ಎಲ್ಲ ಆಶ್ಚರ್ಯ ಆಗೋದು, ರಾಮ ದಶರಥನ ಮಗ ಅಂದ್ರು, ರಾಮ ಪುರೋಹಿತರು ಹುಟ್ಟಿದ್ರು, ರಾಮ ಎಲ್ಲ ಆಶ್ಚರ್ಯ ಆಗೋದು, ರಾಮ ದಶರಥನ ಮಗ ಅಂದ್ರು, ರಾಮ ಪುರೋಹಿತರು ಹುಟ್ಟಿದ್ರು. ಕೇವಲ ಇಷ್ಟಕ್ಕೆ ನಿಂತಿಲ್ಲ ಭಗವಾನ್ ಅವರ ಮಾತು. ಮಹಾಭಾರತಕ್ಕೆ ಬಂದ್ರೆ ಪಾಂಡವರು ತಂದೆಗೆ ಹುಟ್ಟಿಲ್ಲ, ಬೇರೆ ಬೇರೆ ದೇವರಿಗೆ ಹುಟ್ಟಿದವರು. ಇನ್ನು ರಾಮ ಬೆಳಗ್ಗೆ ಪುರೋಹಿತರ ಜೊತೆ ಪೂಜೆ ಮಾಡ್ತಿದ್ದ, ಮಧ್ಯಾಹ್ನ ಹುಡುಗಿಯರ ಜೊತೆ ಸೇರಿ ಹೆಂಡ ಕುಡಿತಿದ್ದ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಭಗವಾನ್. ಸದ್ಯಕ್ಕೆ ಪ್ರೊಫೆಸರ್ ಭಗವಾನ್ ಅವರ ಈ ಹೇಳಿಕೆ ವಿವಾದಕ್ಕೆ ಗ್ರಾಸವಾಗಿದೆ. ಮತ್ತೆ ರಾಮ ಏನ್ ಮಾಡ್ತಿದ್ದ, ಅವನು ಬೆಳಗ್ಗೆ ಒಂದು ಪುರೋಹಿತರ ಜೊತೆ ಪೂಜೆ ಪುರಸ್ಕಾರ ಮಾಡ್ತಿದ್ದ, ಮಧ್ಯಾಹ್ನ ಆದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆದ್ಮೇಲೆ ಹುಡುಗಿ ಜೊತೆ ಸೇರ್ಕೊಂಡು ಹೆಂಡ ಕುಡಿತಿದ್ದ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಸೀತಮಾದಾಯ ಬಾಹುಭ್ಯಾಂ ಮಧುಮೇರೇಕ ಎಂಬ ಹೆಂಡವನ್ನ ರಾಮ ಕುಡಿತಾ ಇದ್ದ. ಹಂಗಲ್ಲ ಮಾತಿದ್ರು ವಾಲ್ಮೀಕಿ ರಾಮಾಯಣದಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರು ಜ್ಞಾನ ಹೋಗ್ತೀವಿ ಹೊಡಿತೀವಿ ಅಂತ ಬರ್ಬೇಕಪ್ಪ. ಈ ಬಗ್ಗೆ ಮಾತನಾಡಲಿಕ್ಕೆ ರಾಜಶೇಖರಾನಂದ ಶ್ರೀಗಳಿದ್ದಾರೆ ವಜ್ರದೇಹಿ ಮಠದಿನ ದೂರವಾಣಿ ಸಂಪರ್ಕದಲ್ಲಿ. ಸ್ವಾಮೀಜಿ, ಪದೇ ಪದೇ ಹಿಂದೂ ದೇವರುಗಳ ಮೇಲೆ ಅದರಲ್ಲೂ ರಾಮನ ಕುರಿತಾಗಿ ಹೇಳಿಕೆಗಳನ್ನ ನೀಡೋದು, ಆ ಮೂಲಕ ವಿವಾದವನ್ನ ಸೃಷ್ಟಿ ಮಾಡೋದು, ಇದೊಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆಯಾ ಇತ್ತೀಚೆಗೆ ಅಂತ ಹೇಳಿ ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಸಾಹಿತಿಗಳು ಬುದ್ಧಿಜೀವಿಗಳ ವಲಯದಲ್ಲಿ ಕೂಡ. ನಮ್ಗನ್ನಿಸುವುದು ಇದು ವಿಪರೀತವಾದ ಬುದ್ಧಿ ಅಲ್ಲ, ದುರ್ಬುದ್ಧಿ. ಇದು ಈ ದುರ್ಬುದ್ಧಿಯ ಪರಿಣಾಮ ಏನಾಗಿದೆ ಅಂತಂದ್ರೆ, ಇವರಿಗೆ ಏನಾದ್ರೂ ವಿವಾದಗಳನ್ನ ಮಾಡದಿದ್ದರೆ ಇವರಿಗೆ ಹೊಟ್ಟೆಗೆ ಅನ್ನ ಸೇರುವುದಿಲ್ಲ ಅಂತ ಅನ್ನಿಸ್ತದೆ. ಸಾಮಾನ್ಯವಾಗಿ ಸಾಹಿತ್ಯ ವಲಯದಲ್ಲಿ ಮನುಷ್ಯನಿಗೆ ಒಂದು ಒಳ್ಳೆಯ ಹೆಸರಿತ್ತು. ನಾವು ಕಂಡ ಹಾಗೆ ಪ್ರೊಫೆಸರ್ ಅನ್ನುವಂತ ಒಂದು ಹೆಸರನ್ನು ಇಟ್ಟುಕೊಂಡು ಈ ಮನುಷ್ಯ ಬದುಕ್ತಾ ಇದ್ದಾನೆ. ಹಾಗಾಗಿ ನಮ್ಗನ್ನಿಸುವುದೇನು ಅಂತಂದ್ರೆ, ಒಂದು ವಿವಾದಾತ್ಮಕ ವಿಷಯವನ್ನ ಸೃಷ್ಟಿ ಮಾಡಬೇಕಾದ್ರೆ ತಾನು ಅದನ್ನು ಅಧ್ಯಯನ ಮಾಡಿರ್ಬೇಕು, ಆ ಅಧ್ಯಯನದ ವಿಷಯಕ್ಕೆ ತಾನು ಗಟ್ಟಿಯಾಗಿ ನಿಲ್ಲಬೇಕು, ಆ ವಿಚಾರಧಾರೆಗಳನ್ನ ಸಮಾಜದಲ್ಲಿ ತಾನು ತಿಳಿಸ್ಬೇಕು. ಈ ಮಟ್ಟದಲ್ಲಿ ಈ ಮನುಷ್ಯನ ಬುದ್ಧಿ ಇಲ್ಲ ಅಂತ ಅನ್ನಿಸ್ತದೆ. ಅವರು ಉಲ್ಲೇಖ ಮಾಡುವಾಗ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಎನ್ನುವುದನ್ನ ಉಲ್ಲೇಖ ಮಾಡ್ತಾರೆ. ನಾವು ರಾಮಾಯಣವನ್ನ ಅಧ್ಯಯನ ಮಾಡಿದಾಗ ವಾಲ್ಮೀಕಿ ರಾಮಾಯಣದಲ್ಲಿ ಇವರು ಹೇಳಬೇಕು ಅದು ಎಷ್ಟನೇ ಖಂಡದಲ್ಲಿದೆ ಮತ್ತು ಎಷ್ಟನೇ ಸರ್ಗದಲ್ಲಿದೆ ಎನ್ನುವುದನ್ನು ಇವರು ಹೇಳಬೇಕು. ಅಂತಹ ಯೋಗ್ಯತೆ ಇಲ್ಲದ ಒಬ್ಬ ಪುಕ್ಕಲುತನದ ಹೇಡಿತನದ ಒಬ್ಬ ಸಾಹಿತಿ ಈ ತರಹ ಮಾತಾಡಿ ಸಮಾಜವನ್ನ ವಿದ್ರೋಹ ಸ್ಥಿತಿಗೆ ತರ್ತಾನೆ ಅಂತಲಾದ್ರೆ ಇದು ನಂಬಿಕೆಯ ಮೇಲೆ ಆಗುವಂತ ಅನಾಹುತ. ನಾವು ಸಮಾಜವನ್ನ ಗಮನಿಸ್ತಾ ಇದ್ದೇವೆ. ಸಮಾಜ ಈ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಮನುಷ್ಯನನ್ನ ಒಂದು ಒಳ್ಳೆಯ ಮಾನಸಿಕ ಆಸ್ಪತ್ರೆಗೆ ಸೇರಿಸಿ ಔಷಧಿ ಮಾಡಬೇಕು ಅಂತ ನಮಗನ್ನಿಸ್ತದೆ. ಇದರ ಜೊತೆಗೆ ನೋಡಿ, ರಾಮ ಕಾಲ್ಪನಿಕ, ರಾಮನ ಅಸ್ತಿತ್ವವೇ ಇರಲಿಲ್ಲ, ಹೀಗಾಗಿ ಅವರವರ ಕಲ್ಪನೆ ಅವರವರ ಭಾವಕ್ಕೆ ತಕ್ಕಂತೆ ವಿಶ್ಲೇಷಣೆ. ಪ್ರೊಫೆಸರ್ ಭಗವಾನ್ ಅವ್ರ ಪ್ರಕಾರ ಆತ ಅಂದ್ರೆ ದಶರಥನ ಮಗನೇ ಅಲ್ಲ, ಹಾಗೆ ಹೆಂಡ ಕುಡಿತಿದ್ದ, ಹೆಣ್ಮಕ್ಳ ಜೊತೆ ಇರ್ತಾ ಇದ್ದ, ಈ ರೀತಿಯ ಹೇಳಿಕೆಗಳು. ಅಂದ್ರೆ ಇಡೀ ರಾಮ ಅನ್ನೋ ಒಂದು ವ್ಯಕ್ತಿತ್ವ
ಅದರ ಬಗ್ಗೆ ಇರುವ ಆರಾಧ್ಯ ಭಾವನೆ ಇದೆಲ್ಲದಕ್ಕೂ ಕೂಡ ಧಕ್ಕೆ ತರುವ ಪ್ರಯತ್ನ, ಇದರ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬಂದು ಉಳಿಯುತ್ತೆ. ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ, ಅವರಿಗೆ ಪೂರಕವಾದ ಒಂದು ಸರ್ಕಾರಗಳು ಬಂದಾಗ ಮತ್ತು ಅವರ ಬಗ್ಗೆ ಗೌರವ ಇರುವವರು ಸರ್ಕಾರದ ಅಧಿಕಾರಕ್ಕೆ ಬಂದಾಗ ಇಂತಹ ಸ್ಥಿತಿಯನ್ನ ಇವರು ಓಲಾಡ್ತಾ ಇರ್ತಾರೆ, ತೂರಾಡ್ತಾ ಇರ್ತಾರೆ, ಕುಡಿದು ಮಾತಾಡ್ತಾರ ಅಲ್ಲ ಕುಡಿಯದೆ ಮಾತಾಡ್ತಾರೆ. ಇವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದಾಗ ಹೆಚ್ಚು ಕಡಿಮೆ ನಮಗೊಂದು 60 ಮೀರಿದರೆ ಅರಮರಳು ಅಂತ ಅಂತಾರೆ. ಆ ಮನಸ್ಥಿತಿಯಲ್ಲಿ ಮನುಷ್ಯ ಇದ್ದಾರ ಅಂತ ಅನ್ನಿಸ್ತದೆ. ಅಂದ್ರೆ ಇವರು ಮಾತಾಡುವ ಮಾತಿನ ಓಘವನ್ನ ನೋಡಿದ್ರೆ ಯಾವುದೋ ಒಂದು ವೇದಿಕೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಆ ವೇದಿಕೆಯನ್ನ ರಚನೆ ಮಾಡಿ ಅವರ ಸಾಹಿತ್ಯಕ್ಕೆ ಇವರು ಅಪಭ್ರಂಶವನ್ನ ತಂದು ಅವರಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಾ ಇದ್ದಾರೋ ಅಂತ ನಮ್ಗೆ ಅನ್ನಿಸ್ತದೆ. ಇದು ಒಂದು. ಮತ್ತೆ ಇಂಥವರಿಗೆ ಅವರಿಗೆ ಪೂರಕವಾದ ಸರ್ಕಾರಗಳು ಬಂದಾಗ ಇವರು ಮೈ ಕೊಡವಿ ನಿಲ್ತಾರೆ. ಎಲ್ಲಾ ಕಡೆ ಇವರು ಇಷ್ಟೂ ವಿಷಯಗಳನ್ನು ನೀವು ಈ ಮನುಷ್ಯನ ಬಗ್ಗೆ ನಾವುಗಳು ಗಮನಿಸಿದಾಗ ಆರಂಭದಿಂದ ಇಲ್ಲಿವರೆಗೂ ಅವರು ಸಾಹಿತ್ಯ ಪ್ರದರ್ಶನವನ್ನ ಮಾಡಲೇ ಇಲ್ಲ. ತಾನು ಕಲ್ತಿದ್ದೇನೆ, ಪ್ರೊಫೆಸರ್ ಆಗಿದ್ದೇನೆ ಎನ್ನುವಂತಹ ಚಿಂತನೆಯ ಒಂದು ಮರ್ಮ ಕೂಡ ಈ ಮನುಷ್ಯನಲ್ಲಿಲ್ಲ. ನೋಡಿ, ಒಂದು ಸಮಾಜವನ್ನ ಒಳ್ಳೇದು ಮಾಡಬೇಕಾದ್ರೆ ತಾನು ಸಮಾಜಕ್ಕೆ ಏನಾದರೂ ದಾನವನ್ನ ಮಾಡಬೇಕು, ಅಥವಾ ಸಮಾಜದ ಜೊತೆ ತಾನು ಬೆರೆತು ತಾನು ಕಲ್ತಿರುವ ವಿದ್ಯೆಯನ್ನು ಸಮಾಜಕ್ಕೆ ಕೊಟ್ಟು ಸಮಾಜವನ್ನ ನಾನು ಗಟ್ಟಿತನದಲ್ಲಿ ನಿಲ್ಲಿಸಬೇಕು. ಅದು ನಮಗೆ ಬಂದಿರುವಂತಹ ಸೌಭಾಗ್ಯ. ಅದನ್ನ ಬಿಟ್ಟು ಸಮಾಜದ ಬಗ್ಗೆ ತುಚ್ಛೀಕರಣದಲ್ಲಿ ರಾಮನನ್ನ ಇಡೀ ಪ್ರಪಂಚ ಒಪ್ಪಿದೆ. ಕೇವಲ ಭಾರತ ಒಪ್ಪಿರೋದು ಮಾತ್ರವಲ್ಲ, ಇವತ್ತು ರಾಮನನ್ನು ಇಡೀ ಪ್ರಪಂಚ ಒಪ್ಪಿದೆ, ಜಗತ್ತು ಒಪ್ಪಿದೆ. ರಾಮನನ್ನ ಜಗತ್ತು ಒಪ್ಪಿದ ಮೇಲೆ ವಾಲ್ಮೀಕಿ ಮುನಿಗಳೇ ಹೇಳಿರುವಂತಹ ರಾಮ ಅನ್ನುವ ಶಬ್ದಕ್ಕೆ ಸಾಮಾನ್ಯವಾಗಿ ಸಾಹಿತಿಗಳು ಗಮನಿಸಬೇಕಿದನ್ನ. ಶಬ್ದೋಚ್ಚಾರಣೋ ದೇವ ಮುಖ ನಿರ್ಯಾಂತಿ ಪಾತಕಃ ಪುನಃ ಪ್ರವೇಶ ಭೀತಶ್ಚೇತ್ ಮಕಾರಾಶ್ಚ ಕವಾಟವತ್ ಅನ್ನುವಂತಹ ಈ 2 ಸರ್ಗವನ್ನು ನಾವು ಗಮನಿಸಿದಾಗ ಎನ್ನುವ ಶಬ್ದದಿಂದ ನಮ್ಮ ದೇಹದಲ್ಲಿರುವಂತಹ ಪಾಪಗಳು ಹೊರಗೋಗಿ ಮಾ ಎನ್ನುವಂತಹ ಶಬ್ದ ಬಂದ ಕೂಡಲೇ ಆ ಹೊರಗಿನ ಪಾಪ ಒಳಗೆ ಬರದಂತೆ ರಾಮ ಎನ್ನುವ ಶಬ್ದ ಕವಾಟವಾಗಿ ನಿಲ್ತದೆ ಅಂತ ಹೇಳಿರುವಂತಹ ವಾಲ್ಮೀಕಿ ಮುನಿಗಳಿಗೆ ಇವರು ಯಾವ ರೀತಿ ಅಪಪ್ರಚಾರವನ್ನ ಮಾಡ್ತಾರೆ ಎನ್ನುವುದನ್ನ ಸಮಾಜ ಗಮನಿಸಬೇಕು. ಇಂಥವರು ಜೈಲೊಳಗಿರಬೇಕು ಅಂತ ನಮಗನ್ನಿಸ್ತದೆ. ನಿಜ ನಿಜ. ಧನ್ಯವಾದ ಶ್ರೀಗಳೇ. ರಿಪಬ್ಲಿಕ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಕ್ಕೆ ಸಂತೋಷ, ಯಾವ ಖಾತೆ ಕೊಟ್ಟರೂ ನಿರ್ವಹಣೆ ಮಾಡ್ತೇನೆ, ಮೋದಿ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ನಡೀತೇನೆ ಅಂತ ಹೇಳಿದ್ದಾರೆ. ಎಲ್ಲ ಖಾತೆಯಲ್ಲೂ ಕೂಡ ಎಲ್ಲ ಥರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ಅದನ್ನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಎಲ್ಲ ಭಾಗದವರಿಗೂ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನು ನಾನು ತಕ್ಷಣವೇ ಅದಕ್ಕೆ ಗಮನ ಹರಿಸ್ತೀನಿ. ಮೋದಿ 3.0 ಸರ್ಕಾರದಲ್ಲಿ ಬೊಮ್ಮಾಯಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿದೆ. ಕೊನೆ ಕ್ಷಣದಲ್ಲಿ ಬಸವರಾಜ ಬೊಮ್ಮಾಯಿಗೆ ಅವಕಾಶ ಕೈತಪ್ಪಿದೆ. ಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮೌನಕ್ಕೆ ಜಾರಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಬೊಮ್ಮಾಯಿ ಸೈಲೆಂಟ್ ಆಗಿದ್ದಾರೆ. ಬೊಮ್ಮಾಯಿ ಮನವೊಲಿಕೆಗೆ ಪ್ರಹ್ಲಾದ್ ಜೋಶಿ ಕಸರತ್ತನ್ನ ಮುಂದುವರೆಸಿದ್ದಾರೆ. ಇನ್ನು ಇದೀಗ ಒಂದು ಕಡೆ ಸಾಕಷ್ಟು ಸಮಾಧಾನವನ್ನ ಪಡಿಸುವಂತಹ ಕೆಲಸಗಳು ಕೂಡ ಹಿರಿಯ ನಾಯಕರಿಂದ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಪುತ್ರನಿಗೆ ಸೋಲು ಹಿನ್ನೆಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಎಂ ಸಿದ್ದರಾಮಯ್ಯ ಕ್ಷಮೆ ಕೇಳಿದ್ದಾರೆ. ಫಲಿತಾಂಶ ಬಂದ ಬಳಿಕ ಮೊದಲ ಬಾರಿ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಸಾರಿ ಕಣಮ್ಮ ಅಂದಿದ್ದಾರೆ. ಸಿಎಂ ಸಾರಿ ಎಂದ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವುಕರಾಗಿದ್ದಾರೆ. ಲೋಕಫೈಟ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಶುರುವಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ನಡುವೆ ಕಾದಾಟ ಮುಂದುವರೆದಿದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದು, ರಾಜಣ್ಣಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ವಾರ್ನ್ ಕೊಟ್ಟಿದ್ದಾರೆ. ಹಾದಿಬೀದಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಮಾತ್ಯಾಕೆ? ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನೇರವಾಗಿ ಹೈಕಮಾಂಡ್ ಮುಂದೆ ಮಾತನಾಡಲಿ ಅಂತ ಜಿಸಿ ಚಂದ್ರಶೇಖರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾದ ಹಿನ್ನೆಲೆ ಅಭಿಮಾನಿಯೊಬ್ಬರು ಉರುಳು ಸೇವೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಕಡಬದಲ್ಲಿ ಜಿಟಿ ಮಳೆ ಆಗ್ತಾ ಇದೆ. ಮಳೆಯನ್ನು ಲೆಕ್ಕಿಸದೆ ಅಭಿಮಾನಿ ಉರುಳು ಸೇವೆಯನ್ನು ಮಾಡಿದ್ದಾರೆ. ಕಡಬ ಶ್ರೀಕಂಠಸ್ವಾಮಿ ಮಹಾಗಣಪತಿ ದೇವಸ್ಥಾನದಿಂದ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ತನಕ ಉರುಳು ಸೇವೆಯನ್ನು ಮಾಡಿದ್ದಾರೆ. ಶಂಖ ಜಾಗಟೆಯೊಂದಿಗೆ ಜೈಕಾರ ಕೂಗುತ್ತಾ ಉರುಳು ಸೇವೆಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ.
ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಬಲಿಯಲಿದ್ದಾರೆ. ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯ ಜೂನ್ 10ರವರೆಗೆ ಪೊಲೀಸ್ ವಶಕ್ಕೆ ನೀಡಿ ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಇಂದು ಪ್ರಜ್ವಲ್ನನ್ನ